ಸುಳ್ಯ ತಾಲೂಕಿನ ಕೃಷಿ ತೋಟದಲ್ಲಿ ಆಫ್ರಿಕನ್ ದೈತ್ಯ ಬಸವನ ಹುಳುಗಳು ಕಂಡುಬಂದಿದ್ದು ಕೃಷಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಇದರ ನಿಯಂತ್ರಣ ಕೃಷಿಕರಿಗೆ ಸವಾಲಾಗಿದೆ. ಆಫ್ರಿಕಾದ ದೈತ್ಯ ಬಸವನ ಹುಳು ವಿಶ್ವದ ಅತಿದೊಡ್ಡ ಹಾಗೂ ಅತ್ಯಂತ ಹಾನಿಕಾರಕ ಬಸವನ ಕೀಟಗಳಲ್ಲಿ ಒಂದು. ಇವು ಗ್ಯಾಸ್ಟ್ರೋಪೋಡಾ ವರ್ಗದ ಮೊಲಾಸ್ಕಾ ಜಾತಿಗೆ ಸೇರಿದ ದ್ವಿಲಿಂಗ ಜೀವಿಗಳು. ಪೂರ್ವ ಆಫ್ರಿಕಾ ದೇಶ ಇವುಗಳ ತವರೂರು. ಇದು ಶಂಖದ ಆಕಾರದ ಚಿಪ್ಪಿನಲ್ಲಿ ಇರುವಂತಹ ಹಾಗೂ 2 ರಿಂದ 12 ವರ್ಷದವರೆಗೂ ಬದುಕುತ್ತವೆ. ತನ್ನ ಜೀವಿತಾವಧಿಯಲ್ಲಿ ಸುಮಾರು 1200ರಷ್ಟು ಮೊಟ್ಟೆಗಳನ್ನು ಹಂತ ಹಂತವಾಗಿ ಇಡುತ್ತವೆ. ಇವು 50ಕ್ಕಿಂತ ಹೆಚ್ಚು ಸಸ್ಯ ಪ್ರಭೇದಗಳನ್ನು ತಿನ್ನುತ್ತವೆ. 4 ತಿಂಗಳಿಂದ ಈ ಹುಳ ನಮಗೆ ಕಂಡು ಬಂದಿದೆ. ಸಂಜೆ ಸಮಯದಲ್ಲಿ ಜಾಸ್ತಿ ಇದು ಕಾಣ್ತದೆ. ಹಗಲೊತ್ತಲ್ಲಿ ಬುಡದಲ್ಲಿ ಇರ್ತದೆ. ಸಂಜೆ ಅಂದರೆ ಒಂದು 6 ಗಂಟೆ ನಂತರ ಒಂದೊಂದು ತೆಂಗಿನ ಮರದ ಬುಡ, ಅಡಿಕೆ ಬುಡದಲ್ಲಿ ಒಂದು 50-100 ಇರ್ತದೆ. ನಾವು ಸಿಕ್ಕಾಪಟ್ಟೆ ಕೊಂದಿದ್ದೇವೆ. ಹಾಗೂ ಸುಮಾರು ನಾನು ಬಕೆಟೆಲ್ಲ ಹಾಕಿ ಅದನ್ನು ಸಹ ಕೊಲ್ತಾ ಇದ್ದೇನೆ. ಮತ್ತು ನಾವು ಸರಿ ನೀರು ದನ ಸಾಕಾಣಿಕೆ ಹೈನುಗಾರಿಕೆ ಮಾಡೋ ಕಾರಣ ಸರಿ ನೀರು ಬಿಡುವ ಕಾರಣ ಸ್ವಲ್ಪ ಜಾಸ್ತಿ ನನ್ನ ಕಣ್ಣಿಗೆ ಕಾಣ್ತದೆ. ಮತ್ತು ದನದ ಮೂತ್ರ ಮುಟ್ಟಿದ ಕೂಡಲೇ ಅದು ಸತ್ತೋಗ್ತದೆ. ಸುಳ್ಯ ತಾಲೂಕಿನ ಉಬರಡ್ಕ ಮಿತ್ತೂರು ಗ್ರಾಮದ ಪಾನತ್ತಿಲ ಪ್ರದೇಶದ 7 ರಿಂದ 8 ಕೃಷಿಕರ ತೋಟದಲ್ಲಿ ಆಫ್ರಿಕನ್ ಬಸವನ ಹುಳುಗಳು ಕಂಡುಬಂದಿದೆ. ಹಗಲಿನಲ್ಲಿ ನೆಲದ ಮೇಲಿದ್ದು ಗಿಡಗಳ ಬುಡದಲ್ಲಿ ಪೊದೆಗಳಲ್ಲಿ ಅವಿತು ಸಂಜೆ ಬಳಿಕ ಕೃಷಿ ಗಿಡಗಳನ್ನ ಹತ್ತಿ ಕೃಷಿಯನ್ನ ನಾಶಪಡಿಸುತ್ತವೆ. ತೆಂಗಿನ ಮರ, ಅಡಿಕೆ ಮರ, ಬಾಳೆ ಮರಗಳಿಗೆ ಈ ಬಸವನ ಹುಳುಗಳು ಹತ್ತುತ್ತವೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಕೆಲವು ಪಣತಲೆ ಭಾಗದಲ್ಲಿ, ಸುಳ್ಯ ತಾಲೂಕಿನ ಪಣತಲೆ ಭಾಗದಲ್ಲಿ ರೈತರ ತೋಟದಲ್ಲಿ ಆಫ್ರಿಕನ್ ಗೈಂಟ್, ಇದು ಬಸವನ ಹುಳು ಅಂತ ಹೇಳ್ತೇವೆ, ಇದು ಇಲ್ಲಿ ತುಂಬಾ ಅಟ್ಯಾಕ್ ಆಗಿದೆ ಮತ್ತು ಅದರಿಂದ ಲಾಸ್ ಆಗ್ತಾ ಇದೆ ಅಂತ ರೈತರು ಕಂಪ್ಲೇಂಟ್ ಬಂತು. ಅದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ತಂಡದೊಂದಿಗೆ ಇಲ್ಲಿಗೆ ಆಗಮಿಸಿದ್ದೇವೆ. ಈಗಾಗಲೇ ನಾವು ಕೆವಿಕೆ ವಿಜ್ಞಾನಿಗಳು, ಕೆವಿಕೆ ಮಂಗಳೂರು ವಿಜ್ಞಾನಿಗಳ ತಂಡ ಮತ್ತು ನಮ್ಮ ಇಲಾಖಾಧಿಕಾರಿಗಳಿಂದ ಇದಕ್ಕೆ ಇದರ ಹತೋಟಿಗೆ ಏನು ಪ್ಯಾಕೇಜ್ ಮಾಡಬೇಕಂತೇಳಿ ಒಂದು ಡಿಟೇಲ್ ನಾವು ಪ್ಯಾಕೇಜ್ ಅನ್ನು ಸಹ ಇಲಾಖೆಯಿಂದ ಸಿದ್ಧಪಡಿಸಿದ್ದೇವೆ. ಇದರ ಕರಪತ್ರವನ್ನು ಸಹ ರೈತರಿಗೆ ಕೊಟ್ಟಿದ್ದೇವೆ. ಮತ್ತೆ ಪ್ರಾಯೋಗಿಕವಾಗಿ ಇದರ ಹತೋಟಿಯಲ್ಲಿ ನಾವು ಯಾವ ರೀತಿ ಇದನ್ನು ಹತೋಟಿ ಮಾಡಬೇಕು ಎಂಬುದರ ಬಗ್ಗೆನೂ ಸಹ ಇಲ್ಲಿ ರೈತರಿಗೆ ಮಾಹಿತಿ ನೀಡಿದ್ದೇವೆ. ಇದು ಆಕ್ಚುಲಿ ಒಂದು 4-5 ವರ್ಷದ ಹಿಂದೆ ನಮ್ಮ ಮಡಿಕೇರಿ ಭಾಗ ಇರ್ಬೋದು ಅಥವಾ ಬೆಳ್ತಂಗಡಿ ಭಾಗದಲ್ಲಿ ಪ್ರಾಥಮಿಕ ಹಂತದಲ್ಲಿ ಕಂಡು ಬಂತು. ಇದು ಈಗ ಸಣ್ಣ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಇದೆ. ಈಗಾಗಲೇ ರೈತರು ಇದನ್ನ ಹತೋಟಿ ಈಗ ಮಾಡಿದ್ರೆ ಮುಂದೆ ಹೆಚ್ಚು ಇದನ್ನ ಉಲ್ಬಣಗೊಂಡು ಇದನ್ನ ಅಂದ್ರೆ ನಷ್ಟ ಆಗೋದನ್ನ ತಪ್ಪಿಸಕ್ಕೆ ಇದು ಸಹಕಾರಿಯಾಗುತ್ತೆ. ಇದರಲ್ಲಿ ರೈತರು ನಾವು ಹೇಳೋದು ಫಸ್ಟ್ ಮೆಕ್ಯಾನಿಕಲ್ ಮೆಥಡ್ ಅಂತ ಹೇಳಿದ್ದಾರೆ. ಅಂದ್ರೆ ಗೋಣಿ ಚೀಲದಲ್ಲಿ ಸಗಣಿ ಅಥವಾ ಇದನ್ನ ಹದ್ದಿ ಒಂದೊಂದು ಕಡೆ ಇಟ್ಟು ಅದರಲ್ಲಿ ಏನು ಸಂಗ್ರಹ ಆಗುತ್ತೆ ಅದನ್ನ ನೆಕ್ಸ್ಟ್ ಬಿಸಿನೀರು ಅಥವಾ ಉಪ್ಪಿನ ನೀರಿಗೆ ಹಾಕಿ ಇದು ಮಾಡಿದ್ರೆ ಇದನ್ನ ಸಾಯಿಸಬಹುದು. ಅದು ಬಿಟ್ರೆ ಮೆಟಾಲ್ಡಿಹೈಡ್ ಅಂತ ಹೇಳಿ ಕೆಮಿಕಲ್ ಇದೆ. ಇದನ್ನ 1 ಎಕರೆಗೆ 1.5 kg ಅಷ್ಟು ಅದನ್ನ ಕೆಮಿಕಲ್ಸ್ ನ ದೂರ ಇಟ್ಟು ಇದನ್ನು ಸಹ ಸಾಯಿಸಬಹುದು. ಈಗಾಗಲೇ ಹಲವಾರು ನಾವು ಮೆಥಡ್ ಇದೆ. ಇದನ್ನ ಈಗಾಗಲೇ ರೈತರಿಗೆ ಪ್ರಾಯೋಗಿಕ ರೀತಿಯಲ್ಲಿ ಹೇಳ್ತೇವೆ. ಎಲ್ಲರೂ ರೈತರು ಈ ಕ್ರಮವನ್ನು ಅನುಸರಿಸಿ ಇದರ ಹತೋಟಿಯನ್ನು ತರಬೇಕಂತೇಳಿ ಇಲಾಖಾ ಪರವಾಗಿ ಹೇಳ್ತೇವೆ.